ಕಂಡಕ್ಟರ್ ಮೇಲೆ ಹಲ್ಲೆ ನಡೆದ ಊರಿನಲ್ಲೇ ಸಚಿವರು ಮರಾಠಿ ಭಾಷಣವನ್ನ ಮಾಡಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಆದಲ್ಲೇ ಸಚಿವರು ಮರಾಠಿ ಭಾಷಣವನ್ನ ಮಾಡಿದ್ದಾರೆ. ಬಾಳೆಕುಂದ್ರಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮರಾಠಿ ಭಾಷಣವನ್ನ ಮಾಡಿದ್ರು. ಬೆಳಗಾವಿ ತಾಲೂಕಿನ ಬಾಳೆಕುಂದ್ರಿ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣಾ ಕಾರ್ಯಕ್ರಮ ಅಂದು ನಡೀತಾ ಇತ್ತು. ವಿಶ್ರಾಂತಿ ಮಧ್ಯೆಯೇ ಕಾರ್ಯಕ್ರಮಕ್ಕೆ ಸಚಿವೆ ಹಾಜರಾಗಿದ್ರು. ಇನ್ನು ಈ ಘಟನೆ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಇದೀಗ ಸಾಕಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನೆಟ್ಟಿಗರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಧರ್ಮವೀರ ಸಂಭಾಜಿ ಪುತ್ಥಳಿ ಉದ್ಘಾಟನೆ ಕಾರ್ಯಕ್ರಮದ ಫೋಟೋ ಪೋಸ್ಟ್ ಮಾಡಿದ್ದಾರೆ. ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸಚಿವೆ ಮಾಡಿದ ಪೋಸ್ಟ್ಗೆ ಕಮೆಂಟ್ ಮಾಡಿದ್ದಾರೆ. ನೆಟ್ಟಿಗರು ಕಮೆಂಟ್ ಮಾಡೋದ್ರ ಮುಖಾಂತರ ಸಚಿವೆಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಡಿನ ಜಲ ಭಾಷೆಯ ವಿಚಾರದಲ್ಲಿ ಮೌನಕ್ಕೆ ಶರಣಾದ ಸಚಿವೆ ವಿರುದ್ಧ ಇದೀಗ ಕೀಳು ಮಟ್ಟದ ಪದ ಬಳಕೆಯನ್ನ ಮಾಡಿದ್ದಾರೆ. ಕನ್ನಡ ಮಾತನಾಡಿದ್ದ KSRTC ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಏನು ಹಲ್ಲೆಯನ್ನ ನಡೆಸಿದ್ರು. ಈ ಪ್ರಕರಣ ಈಗಲೇ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇದೇ ಸಮಯದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮರಾಠಿಯಲ್ಲಿ ಭಾಷಣವನ್ನ ಮಾಡಿದ್ದಾರೆ. ಹಾಗಾಗಿ ಇವರು ಇದೀಗ ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದ್ದಾರೆ. अभिनंदन करतो. ह्याचा कौतुक किती पण केलं तर कमी आहे. आम्ही तर करत आहे कडी गुड्डीपासून किल्ल्यापर्यंत. आज छत्रपती शिवाजी महाराज, छत्रपती संभाजी महाराज, या भारतरत्न डॉक्टर BR आंबेडकर या संगोळी रायांना या आमचं दैवत बसवण्याचा मूर्ती कुठं पण आम्हाला म्हणजे पाहिजे म्हणून ಯಾರಾದರೂ ಕೇಳಿದ್ರೆ ನನಗೆ ಆ ಮೂರ್ತಿಯನ್ನ ಪ್ರತಿಷ್ಠಾನ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ನನಗಾಗಿ, ನನ್ನ ತಮ್ಮನಿಗಾಗಿ, ನನ್ನ ಮಗನಿಗಾಗಿ ಹೆಮ್ಮೆಯ विचार. आज राजकारण मध्ये किती लोक येतात, किती लोक जातात, परंतु हे जो काम आहे हे सदैव म्हणजे काय सांगायचं, किती साल असणार, 200-300 वर्षापर्यंत 200-300 वर्ष. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ. ಬಾಳಪ್ಪ, ಇನ್ನು ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ, ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇನ್ನು ಈ ನಡುವೆ ಅವತ್ತಿನ ದಿನದಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅದೇ ಸ್ಥಳದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕೂಡ ಅಟೆಂಡ್ ಆಗ್ತಾರೆ, ಮರಾಠಿಯಲ್ಲಿ ಭಾಷಣವನ್ನ ಮಾಡ್ತಾರೆ. ಹಾಗಾಗಿ ಇದೀಗ ಸಾಕಷ್ಟು ಜನರು ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದೆ ಡೀಟೇಲ್ಸ್? ಶ್ರೀದಾಸ್, ಏನೇನಿದ್ರೆ ಬೆಳಗಾವಿ ಜಿಲ್ಲೆ ಏನು ಬಾಳೆಕುಂದ್ರಿ ಗ್ರಾಮದಲ್ಲಿ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಆದ ಪ್ರಕರಣ ಏನಿದೆ, ಆ ಹಲ್ಲೆ ಆದ ನಂತರವೇ ರಾತ್ರಿ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ಊರಿನಲ್ಲಿ ಸಂಭಾಜಿ ಚಕ್ರವರ್ತಿ ಮಹಾರಾಜರ ಒಂದು ಪುತ್ಥಳಿ ಅನಾವರಣಗೊಳಿಸಿ ಅಲ್ಲಿ ಮರಾಠಿಯಲ್ಲಿ ಭಾಷಣ ಮಾಡಿರ್ತಾರೆ. ಮರಾಠಿಗರಿಗೆ ಕುಮ್ಮಕ್ಕ ಕೊಡುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಮರಾಠಿಗರು ವೋಟ್ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಒಬ್ಬ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೇನೆ ಅನ್ನೋ ಮಾತು ಕೂಡ ಈಗಾಗಲೇ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕನ್ನಡಿಗರಲ್ಲಿ ಬೆಳೆಯೋಕೆ ಕರ್ನಾಟಕ ಬೇಕು, ಕುಡಿಯುವ ನೀರು ಕನ್ನಡದ ಬೇಕು. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಯಾಕೆ ಬೆಳಗಾವಿಯಲ್ಲಿ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಆದ ಪ್ರಕರಣ ಆದ ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಹಲವು ಮರಾಠಿಗರ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗುವಂತದ್ದು, ಮರಾಠಿಯಲ್ಲಿ ಭಾಷಣ ಮಾಡುವಂತದ್ದು ತೀವ್ರ ಕನ್ನಡಿಗರಿಗೆ ಆಕ್ರೋಶವನ್ನು ಹೊರಹೊಂದಿದೆ. ಮರಾಠಿಗರಿಗೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿವೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕನ್ನಡ ಪರ ಸಂಘಟನೆಗಳು ಮತ್ತೆ ಕನ್ನಡಗಳ ಹಿರಿಯ ಹೋರಾಟಗಾರರು ಒಂದು ಆಕ್ರೋಶವನ್ನು ಹೊರಹಾಕುವಂತ ಕೆಲಸ ಮಾಡಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕಾರ ಒಳಗೊಂಡಂತೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ಮೇಲೆ ಒಂದು ಕೇಸರಿ ಧ್ವಜವನ್ನು ಕಟ್ಟಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಡ ಉದಯ್ ಠಾಕ್ರೆ ಮಾಡಿದವರು ಘೋಷಣೆ ಕೂಡ ಹೋಗ್ತಾ ಇದ್ದಾರೆ. ಇನ್ನೊಂದು ನಿಟ್ಟಿನಲ್ಲಿ ರಾಮಲಿಂಗ ರೆಡ್ಡಿ ಅವರು ಏನು ಬೆಳಗಾವಿಗೆ ಭೇಟಿ ನೀಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಭೇಟಿ ನೀಡಿದ್ದಾರೆ. ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಮರಾಠಿಯಲ್ಲಿ ಭಾಷಣ ಮಾಡಿದ ವಿಚಾರ ಚರ್ಚೆ ಮಾಡುವಷ್ಟರಲ್ಲಿ ಅದು ಕೂಡ ಮರಾಠಿಗರ ನಮಗೆ ಓಟ್ ಇದೆ, ಓಟಿಗೋಸ್ಕರ ನಾವು ಭಾಷಣ ಮಾಡ್ಲೇಬೇಕು, ಅನಿವಾರ್ಯತೆ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಗಿದೆ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಕನ್ನಡ ಮೇಲೆ ಪ್ರೀತಿ ಕಡಿಮೆಯಾಗಿ ಮರಾಠಿಗರ ಮೇಲೆ ಪ್ರೀತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.